ಅಭ್ಯರ್ಥಿಗಳು ಈಗಾಗಲೇ ಸಾಕಷ್ಟು 2-3 ತಿಂಗಳಿಂದ ಕೇಳಿದಂಥ ಸಂದರ್ಭದೊಳಗೆ ನಾನೇ ನಿಂದಿರ್ತೀನಿ ಅನ್ನುವಂಥ ಮಾತು ಬಂದಂಥ ಸಂದರ್ಭದೊಳಗೆ ತಾಲೂಕದೊಳಗೆ ವಿಶೇಷವಾಗಿ ಯಾರೂ ಬೆಂಬಲ ಇಲ್ಲಪ್ಪ, ಯಾರು ಬೇಕಾದ್ರೆ ಕೊಡ್ರಿ, ನಮ್ಮ ತಮ್ಮನಂತೇನೇ ಇಲ್ಲ, ಯಾರು ಬೇಕಾದ್ರೆ ಕೊಡಂತ ನಾವು ಹೇಳಿದ್ವು. ಹಿರಿಯರ ಜಿಲ್ಲೆ ಹಿರಿಯ ಮುಖಂಡರಿಗೂ ಹೇಳಿದ್ವು. ಆ ಪ್ರಕಾರ ಅವರು ಇಲ್ಲಿ ಬಿಟ್ಟು ಕೊಡೋಕೆ ತಯಾರಾಗಲಿಲ್ಲ. ಅದಕ್ಕೆ ಇವತ್ತು ನಮ್ಮ ತಾಲೂಕದೊಳಗೆ 37 ಸೊಸೈಟಿ ಆಗ್ಯಾವ. ಹೆಚ್ಚಿನ ಸೊಸೈಟಿ ಮಾಡಲಿಕ್ಕೆ ನಮ್ಮ ತಮ್ಮನ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಳಿಸಿ ಬರೋ ದಿನಮಾನದಲ್ಲಿ ಈಗಾಗಲೇ ನಾಲ್ಕು ಬಾರಿ ಚುನಾವಣೆ ಒಳಗೆ ನಾವು ಮಾದೇವಪ್ಪ ಯಾದವಾಡ, ಮಲ್ಲಣ್ಣ ಯಾದವಾಡ ಇದ್ದು ಅಂತ ಸಂದರ್ಭದೊಳಗೆ ನಾವು ಆಶೀರ್ವಾದ ಮಾಡಿದೆವು. ಇವತ್ತು ಜನರು ನಮ್ಮ ತಾಲೂಕದೊಳಗೆ ಇಲ್ಲ ನೀವನ್ನಿಂದ್ರೆ ನಿಮ್ಮ ತಮ್ಮನಿಂದ ಕೊಡ್ರಿ ಅಂತ ಹೇಳಿಕೆ ಅಂದಂಥ ಸಂದರ್ಭದೊಳಗೆ ನಾವು ಇವತ್ತು ರೆಡಿ ಮಾಡೀವು. ನಾವು ನಮ್ಮ ತಾಲೂಕು ತ್ರಿಕೋಣ ಸ್ಪರ್ಧೆಯೊಳಗೆ ನಾವು ಗೆದ್ದೇ ಗೆಲ್ತೀವಿ ಅಂತ ನನಗೆ ವಿಶ್ವಾಸ. ಸರ್, ಬೆಳಗಾವಿ ಜಿಲ್ಲಾ ನಾಯಕರು ಪ್ರತಿ ಸಾರಿ ನಿಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವಕಾಶ ಇದ್ದಾಗ ನಿಮ್ಮನ್ನು ಕರೀತಾರೆ, ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ. ಅದಾದ ಮೇಲೆ ನಿಮ್ಮ ಏನಾದರೂ ಇದ್ರೆ ಕೂಡ ಅವಾಗ ಮಾಡೋದಿಲ್ಲ, ಅನ್ಯಾಯ ಮಾಡ್ತಾರಂತ ನಾ ಈಗ ಸಂದರ್ಭ ಅಲ್ಲ, ಹೇಳುವಂಥ ಸಂದರ್ಭದಲ್ಲ. ಒಂದು ಹೇಳ್ತೇನೆ ನಾ ಆಗಿದೆ, ಅನ್ಯಾಯ ಅಂತೂ ಆಗಿದೆ. ಅಲ್ಲ ನಾ ಅನ್ಯಾಯ ಅಂತ ನಾ ಹೇಳಕ್ಕೆ ಹೋಗೋದು ಈ ಸಂದರ್ಭದಲ್ಲಿ ಹೇಳುವಂಥ ಮಾತಲ್ಲ ಅದು. ಈ ಸಂದರ್ಭದಲ್ಲಿ ಹೇಳಬಾರ್ದು. ನಾವು ಎಲ್ಲರೂ ಒಳ್ಳೆಯವರು ಅಂತ ಕೇಸಿ ನಾವು ನಾಮಿನೇಷನ್ ಕೊಟ್ಟಿವಿ. ಇವತ್ತು ಮಹದೇವಪ್ಪ ಯಾದವಾಡ ಅವ್ರ ಶಕ್ತಿ ಏನು ಅನ್ನೋದು ಈ ಚುನಾವಣೆ 19ನೇ ತಾರೀಕಿಗೆ ಗೊತ್ತಾಗುತ್ತೆ. ದೇವರ ಆಶೀರ್ವಾದದಿಂದ, ನಿಮ್ಮಂಥರ ಆಶೀರ್ವಾದದಿಂದ ಎಲ್ಲ ನೋಡೋಣ ಏನಾಗೈತಿ. ನಮಗೆ ವಿಶ್ವಾಸ ಅಂತ ಐತಿ. ರಮೇಶ್ ಕತ್ತಿಯವ್ರನ್ನ ಏನಾದರೂ ಸಂಪರ್ಕ ಮಾಡಿ? ಯಾರೂ ಸಂಪರ್ಕ ಇಲ್ಲ. ನಾನು 2 ಬಾರಿ ಶಾಸಕನಾಗಿ ಮತ್ತೊಬ್ಬರ ಸಂಪರ್ಕ ಯಾಕೆ ಮಾಡೋಕ್ಕೆ ಹೋಗಲ್ಲ. ನನ್ನ ತಾಲೂಕು ನನ್ನ ಜವಾಬ್ದಾರಿ ನಾನು ತೊಗೊಂಡು ಮನೆ ಶುಗರ್ ಫ್ಯಾಕ್ಟ್ರಿ ಧೈರ್ಯದಿಂದ ಎದುರಿಸಿದ್ವು, ಬಹುಮತ ಬಂತು. ಇದನ್ನು ಧೈರ್ಯದಿಂದ ಎಬಷ್ಟು ಅವಕಾಶ ಕೊಡಂಗಿಲ್ಲ. ಎಲ್ಲ ಹೊರಗಿನಾರು ನಮ್ಮ ಜಿಲ್ಲಾ ಮುಖಂಡರು ನಾನು ಹೇಳಕ್ಕೆ ಹೋಗೋದಿಲ್ಲ. ಹೊರಗಿನಾರು ಒಳಗಿನಾರು ನಮ್ಮ ತಾಲೂಕದಾಗ ಆಗಿಲ್ಲ. ಅದು ನಮ್ಮ ತಾಲೂಕದಾಗ ಆಗಿಲ್ಲ. ನಾವು ಇವತ್ತು ನಮ್ಮ ತಾಲೂಕದ ಡಿಸಿಷನ್ ತೊಗೊಳೋರು ನಾವು. ಜವಾಬ್ದಾರಿ ನಮ್ದು ಐತಿ. ಗೆಲ್ಲಿಸ್ತೀವಿ ಅಂತ ವಿಶ್ವಾಸದಿಂದ ಹೇಳ್ತೀವಿ. ಇವತ್ತು ಅಭ್ಯರ್ಥಿಗಳು ಈಗಾಗಲೇ ಸಾಕಷ್ಟು 2-3 ತಿಂಗಳಿಂದ ಕೇಳಿದಂಥ ಸಂದರ್ಭದೊಳಗೆ ನಾನೇ ನಿಂದಿರ್ತೀನಿ ಅನ್ನುವಂಥ ಮಾತು ಬಂದಂಥ ಸಂದರ್ಭದೊಳಗೆ ತಾಲೂಕದೊಳಗೆ ವಿಶೇಷವಾಗಿ ಯಾರೂ ಬೆಂಬಲ ಇಲ್ಲಪ್ಪ, ಯಾರು ಬೇಕಾದ್ರೆ ಕೊಡ್ರಿ, ನಮ್ಮ ತಮ್ಮನಂತೇನೇ ಇಲ್ಲ, ಯಾರು ಬೇಕಾದ್ರೆ ಕೊಡಂತ ನಾವು ಹೇಳಿದ್ವು. ಹಿರಿಯರ ಜಿಲ್ಲೆ ಹಿರಿಯ ಮುಖಂಡರಿಗೂ ಹೇಳಿದ್ವು. ಆ ಪ್ರಕಾರ ಅವರು ಇಲ್ಲಿ ಬಿಟ್ಟು ಕೊಡೋಕೆ ತಯಾರಾಗಲಿಲ್ಲ. ಅದಕ್ಕೆ ಇವತ್ತು ನಮ್ಮ ತಾಲೂಕದೊಳಗೆ 37 ಸೊಸೈಟಿ ಆಗ್ಯಾವ. ಹೆಚ್ಚಿನ ಸೊಸೈಟಿ ಮಾಡಲಿಕ್ಕೆ ನಮ್ಮ ತಮ್ಮನ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಳಿಸಿ ಬರೋ ದಿನಮಾನದಲ್ಲಿ ಈಗಾಗಲೇ ನಾಲ್ಕು ಬಾರಿ ಚುನಾವಣೆ ಒಳಗೆ ನಾವು ಮಾದೇವಪ್ಪ ಯಾದವಾಡ, ಮಲ್ಲಣ್ಣ ಯಾದವಾಡ ಇದ್ದು ಅಂತ ಸಂದರ್ಭದೊಳಗೆ ನಾವು ಆಶೀರ್ವಾದ ಮಾಡಿದೆವು. ಇವತ್ತು ಜನರು ನಮ್ಮ ತಾಲೂಕದೊಳಗೆ ಇಲ್ಲ ನೀವನ್ನಿಂದ್ರೆ ನಿಮ್ಮ ತಮ್ಮನಿಂದ ಕೊಡ್ರಿ ಅಂತ ಹೇಳಿಕೆ ಅಂದಂಥ ಸಂದರ್ಭದೊಳಗೆ ನಾವು ಇವತ್ತು ರೆಡಿ ಮಾಡೀವು. ನಾವು ನಮ್ಮ ತಾಲೂಕು ತ್ರಿಕೋಣ ಸ್ಪರ್ಧೆಯೊಳಗೆ ನಾವು ಗೆದ್ದೇ ಗೆಲ್ತೀವಿ ಅಂತ ನನಗೆ ವಿಶ್ವಾಸ. ಸರ್, ಬೆಳಗಾವಿ ಜಿಲ್ಲಾ ನಾಯಕರು ಪ್ರತಿ ಸಾರಿ ನಿಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವಕಾಶ ಇದ್ದಾಗ ನಿಮ್ಮನ್ನು ಕರೀತಾರೆ, ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ. ಅದಾದ ಮೇಲೆ ನಿಮ್ಮ ಏನಾದರೂ ಇದ್ರೆ ಕೂಡ ಅವಾಗ ಮಾಡೋದಿಲ್ಲ, ಅನ್ಯಾಯ ಮಾಡ್ತಾರಂತ ನಾ ಈಗ ಸಂದರ್ಭ ಅಲ್ಲ, ಹೇಳುವಂಥ ಸಂದರ್ಭದಲ್ಲ. ಒಂದು ಹೇಳ್ತೇನೆ ನಾ ಆಗಿದೆ, ಅನ್ಯಾಯ ಅಂತೂ ಆಗಿದೆ. ಅಲ್ಲ ನಾ ಅನ್ಯಾಯ ಅಂತ ನಾ ಹೇಳಕ್ಕೆ ಹೋಗೋದು ಈ ಸಂದರ್ಭದಲ್ಲಿ ಹೇಳುವಂಥ ಮಾತಲ್ಲ ಅದು. ಈ ಸಂದರ್ಭದಲ್ಲಿ ಹೇಳಬಾರ್ದು. ನಾವು ಎಲ್ಲರೂ ಒಳ್ಳೆಯವರು ಅಂತ ಕೇಸಿ ನಾವು ನಾಮಿನೇಷನ್ ಕೊಟ್ಟಿವಿ. ಇವತ್ತು ಮಹದೇವಪ್ಪ ಯಾದವಾಡ ಅವ್ರ ಶಕ್ತಿ ಏನು ಅನ್ನೋದು ಈ ಚುನಾವಣೆ 19ನೇ ತಾರೀಕಿಗೆ ಗೊತ್ತಾಗುತ್ತೆ. ದೇವರ ಆಶೀರ್ವಾದದಿಂದ, ನಿಮ್ಮಂಥರ ಆಶೀರ್ವಾದದಿಂದ ಎಲ್ಲ ನೋಡೋಣ ಏನಾಗೈತಿ. ನಮಗೆ ವಿಶ್ವಾಸ ಅಂತ ಐತಿ. ರಮೇಶ್ ಕತ್ತಿಯವ್ರನ್ನ ಏನಾದರೂ ಸಂಪರ್ಕ ಮಾಡಿ? ಯಾರೂ ಸಂಪರ್ಕ ಇಲ್ಲ. ನಾನು 2 ಬಾರಿ ಶಾಸಕನಾಗಿ ಮತ್ತೊಬ್ಬರ ಸಂಪರ್ಕ ಯಾಕೆ ಮಾಡೋಕ್ಕೆ ಹೋಗಲ್ಲ. ನನ್ನ ತಾಲೂಕು ನನ್ನ ಜವಾಬ್ದಾರಿ ನಾನು ತೊಗೊಂಡು ಮನೆ ಶುಗರ್ ಫ್ಯಾಕ್ಟ್ರಿ ಧೈರ್ಯದಿಂದ ಎದುರಿಸಿದ್ವು, ಬಹುಮತ ಬಂತು. ಇದನ್ನು ಧೈರ್ಯದಿಂದ ಎಬಷ್ಟು ಅವಕಾಶ ಕೊಡಂಗಿಲ್ಲ.
ಹಾಂ ಹೊರಗಿನವ್ರಿಗೆ ಅವಕಾಶ ಕೊಡಂಗಿಲ್ಲ. ಎಲ್ಲ ಹೊರಗಿನಾರು ನಮ್ಮ ಜಿಲ್ಲಾ ಮುಖಂಡರು ನಾನು ಹೇಳಕ್ಕೆ ಹೋಗೋದಿಲ್ಲ. ಹೊರಗಿನಾರು ಒಳಗಿನಾರು ನಮ್ಮ ತಾಲೂಕದಾಗ ಆಗಿಲ್ಲ ಅದು. ನಮ್ಮ ತಾಲೂಕದಾಗ ಆಗಿಲ್ಲ. ನಾವು ಇವತ್ತು ನಮ್ಮ ತಾಲೂಕದ ಡಿಸಿಷನ್ ತೊಗೊಳೋರು ನಾವು. ಸಹೋದರನ ಗೆಲ್ಸೊಂಬರೋ ಜವಾಬ್ದಾರಿ ನಮ್ದು ಐತಿ. ಗೆಲ್ಲಿಸ್ತೀವಿ. ಗೆಲ್ಲಿಸ್ತೀವಿ ಅಂತ ವಿಶ್ವಾಸದಿಂದ ಹೇಳ್ತೀವಿ. ಇವತ್ತು ಅಭ್ಯರ್ಥಿಗಳು ಈಗಾಗಲೇ ಸಾಕಷ್ಟು 2-3 ತಿಂಗಳಿಂದ ಕೇಳಿದಂಥ ಸಂದರ್ಭದೊಳಗೆ ನಾನೇ ನಿಂದಿರ್ತೀನಿ ಅನ್ನೋಂಥ ಮಾತು ಬಂದಂಥ ಸಂದರ್ಭದೊಳಗೆ ತಾಲೂಕದೊಳಗೆ ವಿಶೇಷವಾಗಿ ಯಾರೂ ಬೆಂಬಲ ಇಲ್ಲಪ್ಪ, ಯಾರು ಬೇಕಾದ್ರೆ ಕೊಡ್ರಿ, ನಮ್ಮ ತಮ್ಮನಂತೇನೇ ಇಲ್ಲ, ಯಾರು ಬೇಕಾದ್ರೆ ಕೊಡಂತ ನಾವು ಹೇಳಿದ್ವು. ಜಿಲ್ಲೆ ಹಿರಿಯ ಮುಖಂಡರಿಗೆ ಹೇಳಿದ್ವು. ಆ ಪ್ರಕಾರ ಅವರು ಇಲ್ಲಿ ಬಿಟ್ಟು ಕೊಡೋಕೆ ತಯಾರಾಗಲಿಲ್ಲ. ಅದಕ್ಕೆ ಇವತ್ತು ನಮ್ಮ ತಾಲೂಕದೊಳಗೆ 37 ಸೊಸೈಟಿ ಆಗ್ಯಾವ. ಹೆಚ್ಚಿನ ಸೊಸೈಟಿ ಮಾಡಲಿಕ್ಕೆ ನಮ್ಮ ತಮ್ಮನ ಇವತ್ತು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೇಸಿ ಬರೋ ದಿನಮಾನದಲ್ಲಿ ಈಗಾಗಲೇ ನಾಲ್ಕು ಬಾರಿ ಚುನಾವಣೆ ಒಳಗೆ ನಾವೇ ಮಾದೇವಪ್ಪ ಯಾದವಾಡ, ಮಲ್ಲಣ್ಣ ಯಾದವಾಡ ಇದ್ದು ಅಂಥ ಸಂದರ್ಭದೊಳಗೆ ನಾವು ಆಶೀರ್ವಾದ ಮಾಡಿದೆವು. ಇವತ್ತು ಜನರು ಇವತ್ತು ನಮ್ಮ ತಾಲೂಕದೊಳಗೆ ಇಲ್ಲ ನೀವನ್ನಿಂದ್ರೆ ನಿಮ್ಮ ತಮ್ಮನಿಂದ ಕೊಡ್ರಿ ಅಂತ ಹೇಳಿಕೆ ಅಂದಂಥ ಸಂದರ್ಭದೊಳಗೆ ನಾವು ಇವತ್ತು ರೆಡಿ ಮಾಡೀವು. ನಾವು ನಮ್ಮ ತಾಲೂಕು ತ್ರಿಕೋಣ ಸ್ಪರ್ಧೆಯೊಳಗೆ ನಾವು ಗೆದ್ದೇ ಗೆಲ್ತೀವಿ ಅಂತ ನನಗೆ ವಿಶ್ವಾಸ. ಸರ್, ಬೆಳಗಾವಿ ಜಿಲ್ಲಾ ನಾಯಕರು ಪ್ರತಿ ಸಾರಿ ನಿಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವಕಾಶ ಇದ್ದಾಗ ನಿಮ್ಮನ್ನು ಕರೀತಾರೆ, ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ. ಅದಾದ ಮೇಲೆ ನಿಮ್ಮ ಏನಾದರೂ ಇದ್ರೆ ಕೂಡ ಅವಾಗ ಮಾಡೋದಿಲ್ಲ. ಅನ್ಯಾಯ ಮಾಡ್ತಾರಂತ ನಾ ಈಗ ಸಂದರ್ಭ ಅಲ್ಲ, ಹೇಳುವಂಥ ಸಂದರ್ಭದಲ್ಲ. ಬಂದದ್ದು ಒಂದು ಹೇಳ್ತೇನೆ ನಾ ಆಗಿದೆ, ಅನ್ಯಾಯ ಅಂತೂ ಆಗಿದೆ. ಅಲ್ಲ ನಾ ಅನ್ಯಾಯ ಅಂತ ನಾ ಹೇಳಕ್ಕೆ ಹೋಗೋದು. ಈ ಸಂದರ್ಭದಲ್ಲಿ ಹೇಳುವಂಥ ಮಾತಲ್ಲ ಅದು. ಈ ಸಂದರ್ಭದಲ್ಲಿ ಹೇಳಬಾರ್ದು. ನಾವು ಎಲ್ಲರೂ ಒಳ್ಳೆಯವರು ಅಂತ ಕೇಸಿ ನಾವು ನಾಮಿನೇಷನ್ ಕೊಟ್ಟಿವಿ. ಇವತ್ತು ಮಹದೇವಪ್ಪ ಯಾದವಾಡ ಅವ್ರ ಶಕ್ತಿ ಏನು ಅನ್ನೋದು ಈ ಚುನಾವಣೆ 19ನೇ ತಾರೀಕಿಗೆ ಗೊತ್ತಾಗುತ್ತೆ. ದೇವರ ಆಶೀರ್ವಾದದಿಂದ, ನಿಮ್ಮಂಥರ ಆಶೀರ್ವಾದದಿಂದ ಎಲ್ಲ ನೋಡೋಣ ಏನಾಗೈತಿ. ನಮಗೆ ವಿಶ್ವಾಸ ಅಂತ ಐತಿ. ರಮೇಶ್ ಕತ್ತಿ ಅವ್ರನ್ನ ಏನಾದರೂ ಸಂಪರ್ಕ ಮಾಡಿ? ಯಾರೂ ಸಂಪರ್ಕ ಇಲ್ಲ. ನಾನು 2 ಬಾರಿ ಶಾಸಕನಾಗಿ ಮತ್ತೊಬ್ಬರ ಸಂಪರ್ಕ ಯಾಕೆ ಮಾಡೋಕ್ಕೆ ಹೋಗಲ್ಲ. ನನ್ನ ತಾಲೂಕು ನನ್ನ ಜವಾಬ್ದಾರಿ ನಾನು ತೊಗೊಂಡು ಮನೆ ಶುಗರ್ ಫ್ಯಾಕ್ಟ್ರಿ ಧೈರ್ಯದಿಂದ ಎದುರಿಸಿದ್ವು, ಬಹುಮತ ಬಂತು. ಇದನ್ನು ಧೈರ್ಯದಿಂದ ಅವಕಾಶ ಕೊಡಂಗಿಲ್ಲ. ಹಾಂ, ಹೊರಗಿನವ್ರಿಗೆ ಅವಕಾಶ ಕೊಡಂಗಿಲ್ಲ. ಎಲ್ಲ ಹೊರಗಿನಾರು ನಮ್ಮ ಜಿಲ್ಲಾ ಮುಖಂಡರು ನಾನು ಹೇಳಕ್ಕೆ ಹೋಗೋದಿಲ್ಲ. ಹೊರಗಿನಾರು ಒಳಗಿನಾರು ನಮ್ಮ ತಾಲೂಕದಾಗ ಆಗಿಲ್ಲ ಅದು. ನಮ್ಮ ತಾಲೂಕದಾಗ ಆಗಿಲ್ಲ. ನಾವು ಇವತ್ತು ನಮ್ಮ ತಾಲೂಕದ ಡಿಸಿಷನ್ ತೊಗೊಳೋರು ನಾವು. ಸಹೋದರನ ಗೆಲ್ಸೊಂಬರೋ ಜವಾಬ್ದಾರಿ ನಮ್ದು ಐತಿ. ಗೆಲ್ಲಿಸ್ತೀವಿ ಅಂತ ವಿಶ್ವಾಸದಿಂದ ಹೇಳ್ತೀವಿ ಇವತ್ತು.